ರೀ ಬಿಡ್ರಿ, ಏನಪ್ಪ ನೀವು ಬೆಳಿಗ್ಗೆ ಆಗೋಗ್ಬಿಟ್ಟಿದೆ ಬಿಡ್ರಿ. ಅಯ್ಯೋ ಅತ್ತೆ ಮಾವ ಎಲ್ಲ ಆಲ್ರೆಡಿ ಎದ್ಬಿಟ್ಟಿರ್ತಾರೆ, ಬಿಡ್ರಿ. ನಿಮ್ಗೆ ಇದೆಲ್ಲ ಅರ್ಥ ಆಗಲ್ಲ. ನಾನು ಅವ್ರಿಗೆ ಕಾಫಿ ಮಾಡ್ಕೊಡ್ಬೇಕು, ಇಲ್ಲಾಂದ್ರೆ ಅವ್ರು ನನ್ನ ಬಗ್ಗೆ ತಪ್ಪು ತಿಳ್ಕೊಳಲ್ವಾ? ನಮ್ ಡ್ಯಾಡಿ ಮಮ್ಮಿ ಆತರ ಎಲ್ಲ ತಪ್ಪು ತಿಳ್ಕೊಳಲ್ಲ, ಸುಮ್ಮನಿರು ನೀನು. ಅಯ್ಯೋ ನಂಗೆ ಅದೆಲ್ಲ ಗೊತ್ತಿಲ್ಲ ರೀ, ನನ್ನ ಕರ್ತವ್ಯ ನಾನು ಮಾಡ್ಬೇಕು ತಾನೆ. ಬಿಡ್ರಿ. ನೋಡು ಇಷ್ಟ ದಿನ ನೋಡು ಗಂಡ ಹೆಂಡತಿ ಚೆನ್ನಾಗಿರ್ಲಿಲ್ಲ, ಇಷ್ಟ ದಿನ ಮಾಡ್ಕೊಂಡು ಹೋದ್ಲು. ಈಗ ಗಂಡ ಸರಿ ಹೋಗ್ತಿದ್ದಂಗೆನೆ ಇವಳು ಬುದ್ಧಿ ತೋರಿಸ್ಬಿಟ್ಲು ಅಂತ ಅವ್ರು ತಪ್ಪು ತಿಳ್ಕೊಂಡ್ಬಿಟ್ರೆ ಕಷ್ಟ ಆಗುತ್ತೆ. ಬಿಡ್ರಿ, ನಿಮ್ಗೆ ಅದು ಅರ್ಥ ಆಗದೇ ಇಲ್ಲಪ್ಪ. ಅಯ್ಯೋ 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 ಅಯ್ಯೋ, ಏನ್ ಎಕ್ಸ್ಪ್ರೆಸ್ ರೈಲ್ ಹೋದಂಗೆ ಮಾತಾಡ್ತೀಯಲ್ಲೇ. ಸ್ವಲ್ಪ ನಿಧಾನಕ್ಕೆ ಮಾತಾಡು, ಏನ್ ಅರ್ಜೆಂಟು? ನಮ್ಮ ಮಮ್ಮಿ ಡ್ಯಾಡಿ ಏನು ಹೇಳಲ್ಲ, ಹಂಗೇನಾದ್ರೂ ಹೇಳಿದ್ರೆ ನಾನ್ ಮಾತಾಡ್ತೀನಿ, ಸುಮ್ಮನಿರು ನೀನು. ಮಲ್ಕೋ ಇನ್ನೊಂದ್ ಸ್ವಲ್ಪ ಹೊತ್ತು, ರಾತ್ರಿನೂ ಸರಿಯಾಗಿ ನಿದ್ದೆ ಆಗಿಲ್ಲ. ಹೋಗಪ್ಪ ನೀವು. ಮುದ್ದಿನಗಿಣಿ ಮುದ್ದಿನಗಿಣಿ ಯಾಕೆ ಹಿಂಗಾಡ್ತೀ? ರೀ ನಿಮ್ದು ಇದೇ ಆಯ್ತು. ಸರಿ, ನೀವು ಎದ್ದು ಫ್ರೆಶ್ ಅಪ್ ಆಗಿ ಅಷ್ಟರಲ್ಲಿ ನಿಮ್ಗೂ ಒಂದ್ ಗ್ಲಾಸ್ ಕಾಫಿ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ಸರಿ ಆಯ್ತು. ಬೇಡ ಅಂದ್ರೆ ನೀನ್ ಇಲ್ಲಿ ಕೇಳ್ತೀಯ? ಹೋಗು, ಮಾಡ್ಕೊಂಬಾ ಹೋಗು. ಅಯ್ಯೋ ದೇವ್ರೆ, ಇವತ್ತು ಬೇರೆ ಸ್ವಲ್ಪ ಲೇಟ್ ಆಗಿದ್ಬಿಟ್ಟೆ. ಏನೇನು ತರಕಾರಿ ತರಬೇಕು? ಅಯ್ಯೋ ಕೊತ್ತಂಬರಿ ಸೊಪ್ಪೆಲ್ಲ ಖಾಲಿ ಆಗ್ಬಿಟ್ಟಿತ್ತು. ಸರಿ, ಎಲ್ಲರೂ ಎದ್ದು ತಿಂಡಿ ಗಿಂಡಿ ಏನೋ ಅಷ್ಟರಲ್ಲಿ ಹೋಗಿ ಬೇಗ ಬೇಗ ತರಕಾರಿ ಎಲ್ಲ ತಂದ್ಬಿಡ್ತೀನಿ. ಏನೇನು ಖಾಲಿ ಆಗಿದೆ ಅದನ್ನ. ಮಂಜುಳಮ್ಮ, ಏನ್ ಮಾಡ್ತಿದ್ದೀರಾ? ಅದು ಅಮ್ಮರೇ, ತಿಂಡಿ ಮಾಡಕ್ಕೆ ತರಕಾರಿ ಏನೇನಿದೆ ಏನೇನಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ. ಒಂದ್ ಕೆಲಸ ಮಾಡ್ಬಿಡ್ತೀನಿ ಅಮ್ಮರೇ, ಈಗ ಹೋಗಿ ನಾನು ತರಕಾರಿ ಎಲ್ಲ ತಂದ್ಬಿಡ್ತೀನಿ. ಹಾಲು ತಗೊಂಬಂದು ಇಟ್ಟಿದ್ದೀನಿ ಅಮ್ಮರೇ. ಕಾಫಿ ನಿಮ್ ಕೈಯಾರೆ ಮಾಡಿದ್ರೇನೆ ಎಲ್ಲರೂ ಇಷ್ಟಪಡ್ತಾರೆ, ಅದಕ್ಕೆ ನಾನು ಮಾಡ್ಲಿಲ್ಲ ಅಮ್ಮರೇ. ಏನು ಬೇಜಾರು ಮಾಡ್ಕೋಬೇಡಿ. ಅಯ್ಯೋ ನನ್ನ ಕೈಯಾರೆ ನಾನು ಎಲ್ಲರಿಗೂ ಕಾಫಿ ಮಾಡ್ಕೊಡ್ತೀನಿ, ನೀನೇನು ಯೋಚನೆ ಮಾಡ್ಬೇಡ. ಅಮ್ಮೋರೇ, ಏನೋ ಬದಲಾವಣೆ ಕಾಣಿಸ್ತಾ ಇದೆಯಲ್ಲ? ಬದಲಾವಣೆ ಕಾಣಿಸ್ತಾ ಇದೆಯಾ? ಏನಿಲ್ವಲ್ಲ, ಇದ್ದಾಗೆ ಇದೀನಿ ನಾನು. ಇಲ್ಲ ಅಮ್ಮೋರೇ. ಅಲ್ಲ, ನಿಮ್ಮ ಮುಖ ಏನು ದಿನ ನಾನು ನೋಡ್ತೀನಿ, ಆದ್ರೆ ಇವತ್ತೇನೋ ಹೊಸ ತರ ಕಾಣಿಸ್ತಾ ಇದೆ. ಐ ಅಮ್ಮೋರೇ, ನಡಿಲಿ ನಡಿಲಿ. ಏನ್ ಮಂಜುಳಮ್ಮ ಅದು? ನೆನ್ನೆ ದಿನ ನೈಟ್ ಊಟಕ್ಕೆ ಹೋಗಿದ್ರಿ ತಾನೆ ನೀವು ಆದಿತ್ಯಪ್ಪ ಅವರು ಹೊರಗಡೆ ಹೋಗಿದ್ ನನಗೆ ಗೊತ್ತು. ಹೆಂಗ ಚೆನ್ನಾಗಿರಿ ಅಮ್ಮವ್ರೆ, ನಿಮ್ ಮುಖನೇ ಹೇಳ್ತಾ ಇದ್ದೆ ಎಲ್ಲ ನಾನು. ಸರಿ ಸರಿ, ಮಾತ್ ಜಾಸ್ತಿ ಆಯ್ತು, ಹೋಗು ಅದೇನೇನ್ ತರಕಾರಿ ತರಬೇಕು ತಗೊಂಡ್ ಬಾ ಹೋಗು. ಸರಿ ಅಮ್ಮವ್ರೆ, ಆಯ್ತು. ಮಾವ ಕಾಫಿ ತಗೊಳ್ಳಿ. ಹಾ ಕೊಡಮ್ಮ ಕಾಫಿನ. ಅಯ್ಯೋ ನನ್ಗೆ ಯಾವಾಗಾದ್ರೂ ಸರಿ ಕಾಫಿ ಕುಡಿಬೇಕು ಅನ್ನಿಸ್ದಾಗ ಕುಡ್ದು ಬಿಡ್ಬೇಕು, ಇಲ್ಲ ಅಂತಂದ್ರೆ ಏನೋ ಕಳ್ಕೊಂಡೆ ಅನ್ನೋ ತರ ಫೀಲ್ ಆಗ್ತಾ ಇರುತ್ತೆ. ನನಗ್ ಗೊತ್ತು ಮಾವ, ಅದಕ್ಕೆ ಕಾಫಿ ತಗೊಂಡ್ ಬಂದೆ. ಅಲ್ಲ, ನೀವೇನ್ ಇಷ್ಟ ಬೇಗ ವಾಕ್ ಮುಗಿಸ್ಕೊಂಡ್ ಬಂದ್ಬಿಟ್ಟಿದ್ದೀರಾ? ಎಲ್ಲಿ ವಾಕ್ ಹೋಗೋದಮ್ಮ, ದೀಪ್ತಿನೂ ಊರಿಗೆ ಹೋಗ್ತೀನಿ ಗಂಡನ ಮನೆಗೆ ಅಂತ ಅಂದ್ಲು. ಅದಕ್ಕೆ ನಮ್ ಸ್ವೀಟಿ ಏನೇನೋ ಬೇಕು ಅಂತ ಕೇಳಿದ್ಲಾ, ಅದಕ್ಕೆ ಅವಳ ಜೊತೆಲೆ ಕರ್ಕೊಂಡು ಹೋಗೋಣ, ಹಂಗೆ ವಾಕ್ ಮಾಡ್ದಂಗೂ ಆಗುತ್ತೆ, ಅವಳಿಗೆ ಏನ್ ಬೇಕು ಅದನ್ನ ಕುಡಿಸ್ದಂಗೂ ಆಗುತ್ತೆ ಅಂತ ಹೇಳಿ ಸ್ವೀಟಿ ಎದ್ದೇಳಿ ಅಂತ ಕಾಯ್ತಿದ್ದೀನಿ. ಏನು, ದೀಪ್ತಿ ಅಕ್ಕ ಊರಿಗೆ ಹೋಗ್ತಾ ಇದ್ದಾರಾ? ಇದ್ರ ಬಗ್ಗೆ ಅವ್ರು ನನ್ನ ಹತ್ರ ಏನು ಹೇಳಲೇ ಇಲ್ವಲ್ಲ? ಓ ಅದಾ, ಅದು ಏನಾಯ್ತು ಅಂತಂದ್ರೆ ನಿನ್ನೆ ನೀನು ಆದಿತ್ಯ ಇಬ್ರು ಊಟಕ್ಕೆ ಹೋಗಿದ್ರಂತಲ್ಲ ಹೊರಗಡೆ. ಹೌದು ಮಾವ, ಇವ್ರೇನೆ. ನಾನ್ ನಿಮ್ಗೆ ಹೇಳ್ತೀನಿ ಅಂತ ಅಂದೆ, ದೀಪ್ತಿ ಅಕ್ಕನೇನೆ ಬೇಡ ನಾನೇ ಹೇಳ್ತೀನಿ ನೀವು ಹೋಗ್ಬಿಟ್ಟು ಬನ್ನಿ ಅಂತ ಕಳಿಸ್ಬಿಟ್ರು. ಅದಕ್ಕೆ ನಿಮ್ಗೆ ಹೇಳಕ್ ಆಗ್ಲಿಲ್ಲ ಮಾವ, ಏನು ತಪ್ಪು ತಿಳ್ಕೊಬೇಡಿ. ಅಯ್ಯೋ ಇದ್ರಲ್ಲಿ ತಪ್ಪು ತಿಳ್ಕೊಳ್ಳೋದೇನಿದ್ಯಮ್ಮ ಗೀತಾ, ನೀನು ಆದಿತ್ಯ ಚೆನ್ನಾಗಿದ್ರೆ ಅಷ್ಟೇ ಸಾಕು. ಎಷ್ಟೋ ಸರಿ ನೀನ್ ನಂಬ್ತೀಯೋ ಬಿಡ್ತೀಯೋ, ನಿನ್ನೂ ಆದಿತ್ಯನ ಜೊತೆನಲ್ಲಿ ಹೊರಗಡೆ ಕಳಿಸ್ಬೇಕು ಅಂತಾನೆ ಎಷ್ಟೋ ಸರಿ ಪ್ಲಾನ್ ಮಾಡಿದೀನಿ, ಆದ್ರೆ ಯಾವ ಪ್ಲಾನ್ ವರ್ಕೌಟ್ ಆಗ್ಲಿಲ್ಲ ಅಷ್ಟೇ. ಹೆಂಗೋ ಈ ತರನಾದ್ರೂ ಅವ್ನ್ ಬುದ್ಧಿ ಕಲ್ತ್ಕೊಂಡು ನಿನ್ ಜೊತೆ ಚೆನ್ನಾಗಿದ್ದಾನಲ್ಲ, ಅಷ್ಟೇ ಸಾಕು. ಅದೇ ನೀನು ಆದಿತ್ಯ ಹೊರಗಡೆ ಹೋಗಿದ್ರಲ್ಲ, ಆ ಟೈಮಲ್ಲಿ ಏನೋ ಅವ್ರ ಯಜಮಾನ್ರೇನೋ ಕಾಲ್ ಮಾಡಿ ಬಂದ್ಬಿಡು ಅಂತೇನೋ ಅಂದ್ರಂತೆ, ಅದಕ್ಕೆ ಹೊರಟು ನಿಂತಿದ್ದಾಳಮ್ಮ. ಹೌದಾ? ಸರಿ ಮಾವ, ನಾನು ದೀಪ್ತಿ ಹತ್ರನೇ ಹೋಗಿ ಮಾತಾಡ್ತೀನಿ. ಸರಿನಮ್ಮ, ಆಯ್ತು. ದೀಪ್ತಿ, ದೀಪ್ತಿ. ಬಂದೆ, ಒಂದ್ ನಿಮಿಷ ಬಂದೆ ಇರಿ. ಅದಕ್ಕೆ ನೀವಾ? ಏನಕ್ಕೆ ಬೆಳಗ್ಗೆ ರಾತ್ರಿ ಬಲ್ಕೊಂಡಿದ್ ಸ್ವಲ್ಪ ಲೇಟ್ ಆಗೋಯ್ತು ಅದಕ್ಕೆ ಇನ್ನ ನಿದ್ದೆ ಮಂಪ್ರಂಗೇನೇನೆ. ಅಯ್ಯೋ ದೀಪ್ತಿ, ಟೈಮ್ ಎಷ್ಟಾಗಿದೆ ಅನ್ಕೊಂಡಿದ್ಯಾ? ಆಗ್ಲೇ 7 o'clock ಆಗಿದೆ. ಏನು ಬೆಳಿಗ್ಗೆ 7 ಗಂಟೆ ಆಗೋಯ್ತಾ? ಅಯ್ಯೋ ಅದಕ್ಕೆ ಬೆಳಿಗ್ಗೆ ಬೇಗ ಇದ್ ರೆಡಿಯಾಗಿ ಊರ್ಗ್ ಹೊರಡೋಣ ಅಂತಿದ್ದೆ, ನೋಡಿದ್ರೆ ಎಚ್ಚರನೇ ಆಗಿಲ್ಲ. ಅದಕ್ಕೆ ಅಲಾರಾಮ್ ಇಟ್ಕೊಂಡು ಮಲ್ಕೊಂಡಿದ್ದೀನಿ. ಅದು ಅಲಾರಾಮ್ ಯಾವಾಗ ಹೊಡೆದಿದ್ಯೋ, ಯಾವಾಗ ಆಫ್ ಮಾಡೋದ್ನೋ ಇಲ್ಲ, ಅದು ಅಲಾರಾಮ್ ಸೌಂಡ್ ಆದ್ರೂ ನಾನು ಅದ್ರ ಕಡೆ ಗಮನನೇ ಕೊಟ್ಟಿಲ್ವೋ ಗೊತ್ತಿಲ್ಲ, ಎಚ್ಚರನೇ ಆಗಿಲ್ಲ ನೋಡಿ. ಅದಕ್ಕೆ ಹೌದು, ಕೇಳ್ಬೇಕು ಅನ್ಕೊಂಡೆ. ಏನದ್ಕೆ, ಏನ್ ಸಮಾಚಾರ? ಇವತ್ತೇನ್ ಬೆಳಿಗ್ಗೆನೆ ಬಾರಿ ಖುಷಿಯಾಗಿ ಓಡಾಡ್ತಾ ಇದ್ದೀರಾ? ಏನ್ ಸಮಾಚಾರ? ಆದಿತ್ಯ ಏನಾದ್ರೂ ಆದಿತ್ಯನೇನಾದ್ರೂ ಬೇಕು ಅಂತ ಕೇಳದ್ನ ಏನು? ಹೋಗಿ ದೀಪ್ತಿ, ಏನ್ ನೀನು ಈ ತರ ಎಲ್ಲ ಮಾತಾಡ್ತೀಯ? ಅಯ್ಯೋ ಇದ್ರಲ್ಲಿ ನಾಚಿಕೆ ಪಟ್ಕೊಳ್ಳೋದೇನಿದೆ? ಅದಕ್ಕೆ ಅದೆಲ್ಲ ಇರ್ಲಿ. ಮಾವ ಅವ್ರು ನೀನು ಊರ್ಗ್ ಹೋಗ್ತಾ ಇದೀಯ ಅಂತ ಅಂದ್ರು, ಏನು ದೀಪ್ತಿ ಇರ್ಬೋದಿತ್ತು ತಾನೆ? ಅಲ್ಲ ಅದಕ್ಕೆ ಎಷ್ಟ್ ದಿನ ಇರಕ್ಕಾಗತ್ತೆ ಹೇಳಿ? ಗಂಡನ ಮನೆಯನ್ನ ತಾನೇ ಶಾಶ್ವತ ನಿಮ್ಗೆ. ನಾನು
ಇನ್ನೊಂದೆರಡು ದಿನ ಇರೋಣ, ನಮ್ಮ ಮನೆಯವ್ರು ಬಂದ್ಮೇಲೆ ಒಟ್ಟಿಗೆ ಹೋದ್ರಾಯ್ತು ಅಂತ ನಾನು ಅನ್ಕೊಂಡೆ. ಅವರು ಇಮಿಡಿಯೇಟ್ ಆಗಿ ಫೋನ್ ಮಾಡಿ ಬಂದ್ಬಿಡು ನನಗ್ ಬರಕ್ಕಾಗಲ್ಲ ಅಂತ ಹೇಳಿದ್ರು. ಅದಕ್ಕೆ ಇನ್ನೇನು ಇಷ್ಟ ದಿನ ಇದ್ದಾಯ್ತು, ಈಗ ನಿಮ್ ಲೈಫ್ ಸರಿ ಹೋಯ್ತು, ಅಮ್ಮನೂ ಹುಷಾರಾದ್ರು, ಅದಕ್ಕೆ ಹೋಗೋಣ ಅಂತ. ಅದಕ್ಕೆ ಅಲ್ಲ, ನೀವೆಲ್ಲ ಇದ್ರಿ ಮನೆ ತುಂಬಾ ಖುಷಿ ಖುಷಿಯಾಗಿ ಓಡಾಡ್ಕೊಂಡು. ನಮ್ ಸ್ವೀಟಿ ಬಂಗಾರ ಅಂತೂ ಮನೆಯಲ್ಲಿದ್ರೆ ಯಾರಿಗೂ ಬೋರ್ ಆಗಲ್ಲ. ಅಂತದ್ರಲ್ಲಿ ನಮ್ ಸ್ವೀಟಿ ಬಂಗಾರ ಊರ್ಗ್ ಹೋಗುತ್ತೆ ಅಂದ್ರೆ ತುಂಬಾ ಬೇಜಾರಾಗುತ್ತೆ ದೀಪ್ತಿ. ಅಯ್ಯೋ ಇದೇನ್ ದೀಪ್ತಿ ಈ ಕಡೆ ತಲೆ ಹಾಕೊಂಡ್ ಮಲಗಿದಳು ಇವಳು. ಅಯ್ಯೋ ಅದಕ್ಕೆ ಅವಳ್ದೇನ್ ಕೇಳ್ತೀರಾ, ನನ್ಗಂತೂ ರಾತ್ರಿ ಎಲ್ಲ ಅವಳು ಎಳ್ದು ಮುಳುಗ್ಸೋ ಅಷ್ಟೊತ್ತಿಗೆ ಸಾಕಾಗಿ ಹೋಗುತ್ತೆ. ಯಾವ ಕಡೆಗೆ ಹೋದ್ರು ಆ ಕಡೆಗೆ ಮಗ ಹಾಕೊಂಡ್ ಮಲ್ಕೋತಾಳೆ. ಅದು ಎಳ್ದು ಮಲಗಿಸ್ಕೋತೀನಿ ನೀಟಾಗಿ. ಮತ್ತೆ ನೋಡಪ್ಪ ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಹಂಗೇನೆ ಅದಕ್ಕೆ ಆದಾಗ ಏನಾದ್ರೂ ಮಾಡ್ಕೊ, ಹಿಂಗಾದ್ರೂ ಮಲ್ಕೊ ಅಂತ ಬಿಟ್ಬಿಟ್ಟಿದೀನಿ ನೋಡಿ. ಅದಕ್ಕೆ ಈ ಕಡೆಗೆ ತಲೆ ಹಾಕೊಂಡು ಈ ಕಡೆಗೆ ಮಲಗಿದ್ದಾಳೆ. ದೀಪ್ತಿ ಇದ್ದೋಗು ದೀಪ್ತಿ, ಬೇಕಿದ್ರೆ ಅಣ್ಣವ್ರ ಹತ್ರ ನಾನ್ ಮಾತಾಡ್ತೀನಿ ಫೋನಲ್ಲಿ. ದೀಪ್ತಿ ಇನ್ನೊಂದೆರಡು ದಿನ ಇರ್ಲಿ ಅಂತ. ಅಯ್ಯೋ ಅದಕ್ಕೆ ನಿಮ್ಗೆ ವಿಚಾರ ಹೇಳಿಲ್ವಾ? ನಿಮ್ಮನ್ನೇ ಊರಿಗೆ ಕಳಿಸ್ತಾ ಇದ್ದಾರೆ ಇವತ್ತು. ನೀವು ಊರ್ಗ್ ಹೋಗ್ತಾ ಇಲ್ವಾ? ಏನು ಊರಿಗ? ಯಾವ ಊರಿಗೆ? ಸರಿ ಹೋಯ್ತು. ಹಿಂಗಾದ್ರೆ ಹೆಂಗೆ ಅದಕ್ಕೆ? ಏನ್ ಅಣ್ಣನ್ ಗುಂಗಲ್ಲ ಏನ್ ಮೈ ಮರ್ತ್ ಬಿಟ್ಟಿದಿರೋ ಏನೋ? ಸಾಕ್ ಆದಿ ಅಣ್ಣನ ಜೊತೆ ವಾಯು ವಿಹಾರ ಮಾಡಿದ್ದೆಲ್ಲ ಸಾಕು. ಭೂಮಿ ಮೇಲೆ ಬನ್ನಿ, ನಮ್ಮನ್ನು ಒಂಚೂರು ನೋಡಿ. ಮನೆಯಲ್ಲಿ ಏನೇನ್ ಮಾತುಕತೆ ನಡೀತಾ ಇದೆ, ಯಾರ್ಯಾರು ಏನೇನ್ ಯೋಚನೆ ಮಾಡ್ತಿದ್ದಾರೆ, ಯಾರ್ಯಾರು ಯಾವ್ಯಾವ ತರ ಇದ್ದಾರೆ ಅಂತೆಲ್ಲ ನೋಡಿ. ಅದಕ್ಕೆ ಸಾಕು ದೀಪ್ತಿ, ಎಷ್ಟು ಸುತ್ತಿ ಬಳಸಿ ಮಾತಾಡ್ತೀಯ? ಅದೇನ್ ಡೈರೆಕ್ಟ್ ಆಗಿ ಹೇಳ್ಬೋದಲ್ವಾ? ಯಾವ ಊರಿಗೆ ಹೋಗ್ತಾ ಇದೀವಿ ನಾವು? ಅದು ನಿಮ್ಮನ್ನು ಆದಿತ್ಯ ಅಣ್ಣನು ನೀವು ತವ್ರ ಮನೆಗೆ ಕಳ್ಸ್ಕೊಡ್ಬೇಕು ಅಂತ ಅಪ್ಪ ಡಿಸೈಡ್ ಮಾಡಿದ್ದಾರೆ. ಏನ್ ಹೇಳ್ತಾ ಇದೀಯ ದೀಪ್ತಿ? ನಿಜವಾಗ್ಲು ನಾನು ನನ್ ತವ್ರ ಮನೆಗೆ ಹೋಗ್ತಾ ಇದ್ದೀನ? ಅದು ನನ್ ಗಂಡನ ಜೊತೆಲಿ. ನಿಜವಾಗ್ಲು ನಾನು ಇಂಥದೊಂದ್ ದಿನ ಬರುತ್ತೆ ಅನ್ನೋದನ್ನೇ ಮರ್ತು ಬಿಟ್ಟಿದ್ದೆ ದೀಪ್ತಿ. ನೀನ್ ನಂಬ್ತೀಯೋ ಬಿಡ್ತೀಯೋ, ಈ ಗಂಡ ಹೆಂಡತಿ ಸಂಬಂಧ ಅನ್ನೋದ್ರ ಮೇಲೆ ನಂಬಿಕೆನೆ ಹೊಟ್ಟೋಗಿತ್ತು. ಆದ್ರೆ ಇವತ್ತು ನನಗೆ ತುಂಬಾ ಖುಷಿ ಆಗ್ತಾ ಇದೆ. ನನ್ನ ಜೀವನದಲ್ಲಿ ನಾನು ಇಷ್ಟೊಂದು ಖುಷಿಯಾಗಿದ್ದ ದಿನನೇ ಇಲ್ಲ. ಅದೇನೋ ಹೇಳ್ತಾರಲ್ಲ, ವಸ್ತು ಬೆಲೆ ಇದ್ದಾಗ ಗೊತ್ತಾಗಲ್ಲ, ಅದನ್ನ ಕಳ್ಕೊಂಡಾರ್ಗೆ ಅದ್ರ ಬೆಲೆ ಗೊತ್ತು ಅಂತ. ಹಂಗೆ ನನ್ಗೆ ಗಂಡ ಬೇಕು, ಗಂಡ ನನ್ ಜೊತೆ ಚೆನ್ನಾಗಿರ್ಬೇಕು, ಖುಷಿಯಾಗಿರ್ಬೇಕು, ನನ್ ಗಂಡನ ಜೊತೆ ಓಡಾಡ್ಬೇಕು ಅಂತೆಲ್ಲ ಎಷ್ಟು ಕನ್ಸು ಕಾಣ್ತಿದ್ದೆ, ಅದೆಲ್ಲ ಇವತ್ತು ನನ್ಸಾಗಿದೆ. ನನಗೆ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾ ಇದೆ ದೀಪ್ತಿ. ಸರಿ ಅದಕ್ಕೆ ನೀವ್ ಹೀಗೆ ಖುಷಿಯಾಗಿರಿ. ಸರಿ ಅದಕ್ಕೆ ಹಂಗಾದ್ರೆ ನನಗೂ ಹೊರಡೋದಿಕ್ ಲೇಟ್ ಆಗುತ್ತೆ. ನಾನು ಸ್ವೀಟಿ ಪುಟ್ಟನ ಎಬ್ಬಿಸ್ಬಿಟ್ಟು ಬೇಗ ಸ್ನಾನ ಮಾಡಿಸಿ ಅವಳಿಗೂ ರೆಡಿ ಮಾಡ್ತೀನಿ. ಅಯ್ಯೋ ಇವತ್ತು ಮಾವ ಅವರು ವಾಕ್ಗೂ ಹೋಗಿಲ್ಲ, ಸ್ವೀಟಿ ಕರ್ಕೊಂಡೆ ಜೊತೆಲಿ ವಾಕ್ ಹೋಗ್ತೀನಿ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಿದ್ದಾರೆ, ಹೊರಗಡೆನೆ ಕೂತಿದ್ರು. ನಾನು ಇವಾಗ ಅವ್ರಿಗೂ ಕಾಫಿ ಕೊಟ್ಬಿಟ್ಟು ಬಂದೆ. ನಿಂಗೂ ಕಾಫಿ ತಗೊಂಬರ್ಲಾ? ಇಲ್ಲ ಅದಕ್ಕೆ ಬೇಡ, ಫಸ್ಟ್ ರೆಡಿ ಆಗ್ಬಿಡ್ತೀನಿ, ಆಮೇಲೆ ತಿಂಡಿ ತಿನ್ಬಿಟ್ಟು ಒಟ್ಟಿಗೆ ಕಾಫಿ ಕುಡಿತೀನಿ. ಸರಿ ಹಂಗಾದ್ರೆ ನಾನು ಹೋಗಿ ಇವ್ರಿಗೂ ಕಾಫಿ ಕೊಡ್ತೀನಿ. ನಡಿಲಿ. ಏನು ಗಂಡ ಹೆಂಡತಿ ಜೋರಾಗಿ ನಡೆಸ್ತಾ ಇದ್ದೀರಾ? ಇರ್ಲಿ. ಸರಿ ಅದಕ್ಕೆ ನೀವು ಹೋಗಿ ಆದಿತ್ಯನ ಕಾಫಿ ಕೊಡಿ. ಅಷ್ಟರಲ್ಲಿ ನಾನು ಬೇಗ ನಮ್ಮ ಸ್ವೀಟಿ ನೆಪ್ಸಿ ಅವಳನ್ನು ರೆಡಿ ಮಾಡ್ತೀನಿ. ಸರಿ ದೀಪ್ತಿ, ಹಾಗಿದೆ. ಸ್ವೀಟಿ ಎದೇನಮ್ಮ ಲೇಟ್ ಆಗಿದೆ? ಹೋಗ್ ಮಮ್ಮಿ, ನಾನು ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಕೋತೀನಿ ಪ್ಲೀಸ್. ಏನ್ ಸ್ವೀಟಿ, ನೆನ್ನೆನೇ ಹೇಳಿದ್ದೆ ತಾನೆ ನಿನ್ಗೆ ಬೆಳಿಗ್ಗೆ ಬೇಗ ಇದು ರೆಡಿ ಆಗ್ಬೇಕಮ್ಮ ಊರಿಗೆ ಹೋಗಕ್ಕೆ ಅಂತ. ಎದೇಳು, ಇನ್ನ ಮಲ್ಕೊಂಡಿದ್ರೆ ತುಂಬಾ ಲೇಟ್ ಆಗ್ಬಿಡುತ್ತೆ. ಎದೇಳು, ಬೇಗ ರೆಡಿ ಆಗು. ಮಮ್ಮಿ ನಾನು ಊರಿಗೆ ಬರಲ್ಲ ಮಮ್ಮಿ, ನಾನು ಇಲ್ಲೇ ಇರ್ತೀನಿ. ನನ್ಗಲ್ಲಿಗೆ ಬರೋದಿಕ್ಕೆ ಇಷ್ಟ ಇಲ್ಲ ಮಮ್ಮಿ. ಹಾಗೆಲ್ಲ ಅನ್ಬಾರ್ದು ಪುಟ್ಟ. ನೋಡು, ನೀನ್ ಗುಡ್ ಗರ್ಲ್ ತಾನೆ. ನೀನ್ ಈಗ ಎದ್ದು ಬೇಗ ರೆಡಿ ಆದ್ರೆ ನೆಕ್ಸ್ಟ್ ಟೈಮ್ ಇಲ್ಲೂ ಕರ್ಕೊಂಬರ್ತೀನಿ. ನೀನ್ ಈ ತರ ಎಲ್ಲ ಹಠ ಮಾಡೋದಾದ್ರೆ ನಾನು ಕರ್ಕೊಂಡೇ ಬರಲ್ಲ ಅಜ್ಜಿ ಮನೆಗೆ. ಹೋಗ್ ಮಮ್ಮಿ, ನೀನ್ ಎಷ್ಟು ಟಾರ್ಚರ್ ಕೊಡ್ತೀಯ ನೋಡು, ಮಲ್ಕೊಳಕ್ಕೂ ಬಿಡಲ್ಲ. ದಿನ ಮಲ್ಕೊಳ್ಳೋದು ಇದ್ದಿದ್ದೆ ಸ್ವೀಟಿ, ಇವತ್ತು ಊರಿಗೆ ಹೋಗ್ಬೇಕು ತಾನೆ, ಯಾಕೆ ಇಷ್ಟ ಹಠ ಮಾಡ್ತಾ ಇದೀಯಾ? ಬಾ ಬೇಗ ಸ್ನಾನ ಮಾಡ್ಕೊಂಡು ರೆಡಿ ಆಗು. ತಾತ ನಿನ್ಗೋಸ್ಕರ ವೆಯ್ಟ್ ಮಾಡ್ತಿದಾರಂತೆ. ಹೋಗು, ತಾತನ್ನ ಮಾತಾಡ್ಸ್ಕೊಂಬಾ. ಸರಿ ಮಮ್ಮಿ ಆಯ್ತು. ಆದ್ರೆ ನೀನ್ ನನಗೆ ತುಂಬಾ ಬಿಸಿ ನೀರು ಸ್ನಾನ ಮಾಡಿಸ್ತೀಯ, ನನ್ಗಷ್ಟು ಬಿಸಿ ನೀರು ಸ್ನಾನ ಮಾಡಕ್ ಆಗಲ್ಲ ಮಮ್ಮಿ. ಸರಿ, ನೀನ್ ಎಷ್ಟು ಬಿಸಿ ಕೇಳ್ತೀಯೋ ಅಷ್ಟೇ ಬಿಸಿ ನೀರು ಹಾಕಿ ಸ್ನಾನ ಮಾಡಿಸ್ತೀನಿ ಆಯ್ತಾ? ಸರಿ ಬಾ, ಇವಾಗ ಎದ್ದು. ಬರ್ದೇ ಇದ್ರೆ ನೀನೇನ್ ಬಿಡ್ತೀಯಾ? ಬರ್ತೀನಿ ನಡಿ. ಎಲ್ಲ ಇವಳ ಇಷ್ಟ ದಿನ ಚೆನ್ನಾಗೇ ಇದ್ಲು, ಇವಾಗ ಊರ್ಗ್ ಹೋಗ್ಬೇಕು ಅಂತಿದಂಗೆ ನೋಡು ಯಾವ ಉತ್ತರ ಆಡ್ತಾಳೆ. ನೋಡು, ನೀನ್ ಇದೇ ತರ ಏನಾದ್ರೂ ಹಠ ಮಾಡ್ತೀರ ಸ್ವೀಟಿ, ನಾನ್ ಮಾತ್ರ ಸುಮ್ನಿರಲ್ಲ ನೋಡು. ಕೋಪ ಬಂದ್ರೆ ಚೆಚ್ಚ ಹಾಕ್ಬಿಡ್ತೀನಿ. ಅಮ್ಮನಿ, ನೀನ್ ಚೆಚ್ಚವರ್ಗು ನಾನು ಸುಮ್ನೆ ಇರ್ತೀನ? ತಾತ ಅಜ್ಜಿಗೆ ಹೇಳ್ತೀನಿ ಮಮ್ಮಿ ಸುಮ್ನೆ ಹೊಡಿಯುತ್ತೆ ನನ್ಗೆ ಅಂತ, ಅವಾಗ ಅವ್ರು ನಿನಗ್ ಚೆಚ್ಚಿ ಮಾಡ್ತಾರೆ. ಸರಿ ಆಯ್ತು, ಬಾ ಮೊದ್ಲು ಸ್ನಾನ ಮಾಡ್ಕೊ, ಆಮೇಲೆ ನನ್ಗೆ ಹೊಡ್ಸುವಂತೆ. ಸ್ವೀಟಿ ನಿಧಾನಕ್ಕೆ ಹೋಗು, ಬಿದ್ದ್ಬಿಡ್ತೀಯಾ. ನಿದ್ದೆ ಗಣ್ಣಲ್ಲಿ ಹೋಗ್ತಾ ಇದೀಯಾ, ಹಂಗೆ ಎದ್ದು ದಡಬಡ ಅಂತ ಓಡ್ತೀಯಲ್ಲ. ನೋಡು, ಬೇಗ ಇದ್ ರೆಡಿ ಆಗು ಅನ್ನೋದು ನೀನೇನೇನೆ. ಬೇಗ ಬಂದ್ರೆ ಅದಕ್ಕೂ ನಾನು ಏನಾದ್ರೂ ಒಂದ್ ಹೇಳ್ತೀಯ. ಹೋಗ್ ಮಮ್ಮಿ, ನೀನು ಯಾವಾಗ ಹೆಂಗಿರ್ತೀಯ ಅಂತಾನೆ ಗೊತ್ತಾಗಲ್ಲ. ಸರಿ ಬ್ರಷ್ ಮಾಡ್ತಾ ಇರು, ಬರ್ತೀನಿ ನಾನು. ಸರಿ, ನಂಗೆ ಗೊತ್ತು ಬಿಡು.
ಇಲ್ಲಿಂದ ತಾತ ಅಜ್ಜಿನ ಬಿಟ್ಟು ಊರಿಗೆ ಹೋಗ್ಬೇಕಲ್ಲ ಅಂತಾನೆ ಇಷ್ಟೆಲ್ಲ ಡ್ರಾಮಾ ಆಡ್ತಾ ಇದ್ದಾಳೆ. ನನಗ್ ಗೊತ್ತಾಗಲ್ವಾ ನನ್ನ ಮಗಳು ಏನು ಅಂತ. ಆದ್ರೆ ಏನ್ ಮಾಡ್ಲಿ, ಅಲ್ಲಿಗೆ ಹೋಗ್ಲೇಬೇಕಲ್ಲ.